ಅಂದ್ರೆ ದೇವರಿಗೆ ಸಮಾನ. 9 ತಿಂಗಳು ಹೊತ್ತು ಹೆತ್ತು ಪಡಬಾರದ ಕಷ್ಟವನ್ನ ಅನುಭವಿಸಿ, ಪಡಬಾರದ ನೋವನ್ನ ಅನುಭವಿಸಿ ನಮ್ಮನ್ನ ಸಾಕಿ ಸಲಗ್ತಾಳೆ. ಪ್ರೀತಿ, ಪ್ರೇಮ, ವಾತ್ಸಲ್ಯದಿಂದ ನಮ್ಮನ್ನು ಮುದ್ದಾಗಿ ಸಾಕ್ತಾರೆ. ಅಂತಹ ನಮ್ಮ ತಾಯಿಯ ಋಣ ಇದೆಯಲ್ಲ, ನಾವು 10 ಜನ್ಮ ಹುಟ್ಟಿ ಬಂದರೂ ಕೂಡ ನಮ್ಮನ್ನ ಹೆತ್ತಂತಹ ತಾಯಿಯ ಋಣ ನಾವು ಯಾವತ್ತೂ ತೀರ್ಸೋಕ್ ಆಗೋದಿಲ್ಲ. ಅದು ಒಂದ್ ಕಡೆ. ತಾಯಿ ವಿಚಾರ ಯಾಕೆ ತಂದಿದ್ದೀನಪ್ಪ ಅಂತಂದ್ರೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದು ಭೀಭತ್ಸ ಕೃತ್ಯ, ಹೀನಾತಿಹೀನ ಘಟನೆ ನಡೆದಿದೆ. ಫಿರೋಜ್ ಅನ್ನುವಂಥ 39 ವರ್ಷದ ಮಗ ಏನಿದ್ದಾನೆ, ತನ್ನ ಹೆತ್ತ ತಾಯಿ 65 ವರ್ಷದ ವೃದ್ಧ ತಾಯಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ತಾಯಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಆದ್ಮೇಲೆ ಪೊಲೀಸರು ಕೇಳ್ತಾರೆ, ಯಾಕಪ್ಪ ಸ್ವಂತ ತಾಯಿ ಮೇಲೆ ಯಾಕಪ್ಪ ನೀನು ಅತ್ಯಾಚಾರ ಮಾಡಿದೆ ಅಂತ ಕೇಳಿದಾಗ ಆತ ಹೇಳೋದೇನ್ ಗೊತ್ತಾ, ನಾನು ಬಾಲ್ಯದಲ್ಲಿದ್ದಾಗ ನನ್ನ ತಾಯಿಗೆ ಅಕ್ರಮ ಸಂಬಂಧ ಇತ್ತು, ಹಾಗಾಗಿ ಆ ಅಕ್ರಮ ಒಂದು ಸಂಬಂಧಕ್ಕೆ ನಾನು ಈಗ ನನ್ನ ತಾಯಿಗೆ ಅತ್ಯಾಚಾರ ಮಾಡಿ ಶಿಕ್ಷೆಯನ್ನ ಕೊಟ್ಟಿದ್ದೀನಿ, ಇದು ಆಕೆಗೆ ಕೊಟ್ಟಿರುವಂತಹ ಶಿಕ್ಷೆ ಅಂತ ಆ ಫಿರೋಜ್ ಅನ್ನುವಂತಹ ಪಾಪಿ ಮಗ ಹೇಳ್ತಾನೆ.